ಅಮೆರಿಕದ ಶ್ವೇತಭವನದ ಪ್ರತಿನಿಧಿಗಳು ಭಾಗಿಯಾಗಿದ್ದಂತಹ ಔತಣಕೂಟದಲ್ಲಿ ಗುಂಡಿನ ದಾಳಿ ನಡೆದಿತ್ತು. ಈ ದಾಳಿಕೋರರನ್ನ ಸದ್ಯ ಬಂಧಿಸಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಮೆರಿಕದ ವಾಷಿಂಗ್ಟನ್ನ ಹಿಲ್ಟನ್ ಹೋಟೆಲ್ನಲ್ಲಿ ಔತಣಕೂಟ ನಡೆದಿತ್ತು. ಕೇವಲ ಶ್ವೇತಭವನದ ಪ್ರತಿನಿಧಿಗಳು ಮಾತ್ರ ಈ ಔತಣಕೂಟದಲ್ಲಿ ಭಾಗವಹಿಸಿದ್ರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕೂಡ ಈ ಸಭೆಯಲ್ಲಿ ಈ ಔತಣಕೂಟದಲ್ಲಿ ಭಾಗಿಯಾಗಿದ್ರು. ಇನ್ನು ಔತಣಕೂಟ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಗುಂಡಿನ ದಾಳಿ ನಡೆದಿತ್ತು. ಸದ್ಯ ಶಂಕಿತ ದಾಳಿಕೋರನನ್ನ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿ ವಶಕ್ಕೆ ಪಡೆದುಕೊಂಡಿದ್ದಾರೆನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ವಾಷಿಂಗ್ಟನ್ನ ಹಿಲ್ಟನ್ ಹೋಟೆಲ್ನಲ್ಲಿ ಶ್ವೇತಭವನದ ಪ್ರತಿನಿಧಿಗಳಿಗೋಸ್ಕರ ಅಂತ ಔತಣಕೂಟವನ್ನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಏಕಾಏಕಿ ಗುಂಡಿನ ದಾಳಿ ನಡೆದಿದೆ. ಇನ್ನು ಏಕಾಏಕಿ ಗುಂಡಿನ ಶಬ್ದ ಕೇಳಿದೆ, ಗಾಜು ಒಡೆದಂತಹ ಶಬ್ದ ಕೇಳಿದೆ. ಅದೃಷ್ಟವಶಾತ್ ಯಾರಿಗೂ ಕೂಡ ಗುಂಡು ತಾಕಿಲ್ಲ, ಯಾರಿಗೂ ಕೂಡ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಈ ದಾಳಿ ನಡೆದಂತಹ ಸಂದರ್ಭದಲ್ಲಿ ದಾಳಿಯಾದ ನಂತರ ಡೊನಾಲ್ಡ್ ಟ್ರಂಪ್ ರವರು ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಮಾಡಿದ್ರು. ಆ ದಾಳಿಕೋರರನ್ನ ಹೊಡೆದುರುಳಿಸಲಾಗಿದೆ ಅಂತ. ಆದ್ರೆ ಮತ್ತೆ ಅವರೀಗ ಮತ್ತೊಂದು ಪೋಸ್ಟ್ ಅನ್ನ ಮಾಡಿದ್ದು ಆತನನ್ನ ಬಂಧಿಸಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು ದಾಳಿಯಾದಂತಹ ಸಂದರ್ಭದಲ್ಲಿ ವೇದಿಕೆ ಮೇಲಿದ್ದಂತಹ ಡೊನಾಲ್ಡ್ ಟ್ರಂಪ್ ರನ್ನ ಭದ್ರತಾ ಸಿಬ್ಬಂದಿ ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ರು. ಅವರನ್ನ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಎಡವಿ ಬಿದ್ದಿದ್ರು. ಇನ್ನು ಅಲ್ಲಿ ಆ ಜಾಗದಲ್ಲಿ ಇದ್ದಂತಹ ಜನಪ್ರತಿನಿಧಿಗಳು ದಾಳಿಯಾದಂತಹ ಸಂದರ್ಭದಲ್ಲಿ ಆತಂಕಕ್ಕೆ ಒಳಗಾಗಿದ್ರು. ಟೇಬಲ್ ಕೆಳಗಡೆ ಕುಳಿತುಕೊಂಡು ತಮ್ಮನ್ನ ತಾವು ರಕ್ಷಣೆಯನ್ನ ಮಾಡಿಕೊಂಡಿದ್ರು. ಅದಾದ ನಂತರ ಆತನನ್ನ ಹೊಡೆದುರುಳಿಸಲಾಗಿದೆ ಎನ್ನುವಂತಹ ಮಾಹಿತಿಯನ್ನ ಶ್ವೇತಭವನ ಕೂಡ ಹಂಚಿಕೊಂಡಿತ್ತು. ಆದ್ರೆ ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರ ಸ್ವತಃ ಡೊನಾಲ್ಡ್ ಟ್ರಂಪ್ ರವರೇ ಹೇಳಿರುವಂತಹ ನೀಡಿರುವಂತಹ ಮಾಹಿತಿಯ ಪ್ರಕಾರ ಆ ಶಂಕಿತ ದಾಳಿಕೋರನನ್ನ ಬಂಧಿಸಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗಿಯಾಗಿದ್ದಂತಹ ಔತಣಕೂಟದಲ್ಲಿ ಗುಂಡಿನ ದಾಳಿಯಾಗಿದೆ. ಅಮೆರಿಕದ ವಾಷಿಂಗ್ಟನ್ನ ಹಿಲ್ಟನ್ ಹೋಟೆಲ್ನಲ್ಲಿ ಶ್ವೇತಭವನದ ಪ್ರತಿನಿಧಿಗಳಿಗೋಸ್ಕರ ಔತಣಕೂಟವನ್ನ ಏರ್ಪಡಿಸಲಾಗಿತ್ತು. ಈ ಔತಣಕೂಟದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕೂಡ ಭಾಗವಹಿಸಿದ್ರು. ಈ ಔತಣಕೂಟದಲ್ಲಿ ಗುಂಡಿನ ದಾಳಿಯಾಗಿದೆ. ಈ ಹಿಂದೆ ಕೂಡ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಂತಹ ಡೊನಾಲ್ಡ್ ಟ್ರಂಪ್ ರವರ ಮೇಲೆ ಗುಂಡಿನ ದಾಳಿಯಾಗಿತ್ತು. ಸಾರ್ವಜನಿಕ ಪ್ರಚಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಗುಂಡಿನ ದಾಳಿ ನಡೆದಿತ್ತು. ಆ ಸಂದರ್ಭದಲ್ಲಿ ಆ ಗುಂಡು ಟ್ರಂಪ್ ರವರ ಬಲಗಿವಿಗೆ ತಾಗಿ ಗಾಯಗೊಂಡಿದ್ರು. ಆದರೆ ಈ ಬಾರಿ ಅದೃಷ್ಟವಶಾತ್ ಔತಣಕೂಟದಲ್ಲಿ ನಡೆದಿರುವಂತಹ ಗುಂಡಿನ ದಾಳಿಯಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಹಾಗೂ ಆ ಗುಂಡಿನ ದಾಳಿಯಿಂದ ಟ್ರಂಪ್ ರವರು ಪಾರಾಗಿದ್ದಾರೆ. ಇನ್ನು ಒಂದ್ ಕಡೆ ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಹಾಗೂ ಇರಾನ್ ನಡುವೆ ನಿನ್ನೆ 2ನೇ ಸುತ್ತಿನ ಸಂಧಾನ ಮಾತುಕತೆ ನಡೀಬೇಕಿತ್ತು. ಆದರೆ ಪಾಕಿಸ್ತಾನಕ್ಕೆ ತೆರಳಿದ್ದಂತಹ ಅಮೆರಿಕ ನಿಯೋಗ ಹಾಗೂ ಇರಾನ್ ನಿಯೋಗ ಮಾತುಕತೆಯನ್ನಾಡದೆ ಹಾಗೆ ವಾಪಸ್ಸಾಗಿದ್ವು. ಆ ಹಿನ್ನೆಲೆಯಲ್ಲಿ ಮತ್ತೆ ಯುದ್ಧ ತೀವ್ರತೆಯನ್ನ ಪಡೆದುಕೊಳ್ಳುತ್ತೆ ಅಂತ ಅಂದಾಜಿಸಲಾಗ್ತಾ ಇತ್ತು. ಇನ್ನು ಯುದ್ಧದ ನಿರೀಕ್ಷೆಯಲ್ಲಿದ್ದಂತಹ ಜನರಿಗೆ ಈಗ ಮತ್ತೊಂದು ಆತಂಕಕಾರಿ ವಿಚಾರ ಕೇಳಿಬಂದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗಿಯಾಗಿದ್ದಂತಹ ಔತಣಕೂಟದಲ್ಲಿ ಗುಂಡಿನ ದಾಳಿಯಾಗಿದೆ. ಇನ್ನು ಆ ಹೋಟೆಲ್ನಲ್ಲಿ ಇದ್ದಿದ್ದು ಕೇವಲ ಜನಪ್ರತಿನಿಧಿಗಳು, ಅಂದರೆ ಶ್ವೇತಭವನದ ಪ್ರತಿನಿಧಿಗಳು ಮಾತ್ರ. ಇದು ಯಾವುದೇ ರೀತಿಯ ಸಾರ್ವಜನಿಕ ಸಭೆಯಲ್ಲ ಅಥವಾ ಈ ಔತಣಕೂಟದಲ್ಲಿ ಸಾರ್ವಜನಿಕರು ಯಾರೂ ಕೂಡ ಭಾಗಿಯಾಗಿರಲಿಲ್ಲ. ಕೇವಲ ಶ್ವೇತಭವನದ ಪ್ರತಿನಿಧಿಗಳು ಮಾತ್ರ ಇದ್ರು ಹಾಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕೂಡ ಭಾಗಿಯಾಗಿದ್ರು. ಹಾಗಾಗಿ ಶ್ವೇತಭವನದ ಸಿಬ್ಬಂದಿಗಳು ಇದ್ದಂತಹ ಜಾಗದಲ್ಲಿ ಹೈ ಸೆಕ್ಯೂರಿಟಿ, ಟೈಟ್ ಸೆಕ್ಯೂರಿಟಿ ಇತ್ತು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಅವರು ಕೂಡ ಇದ್ರು. ಇನ್ನು ಶ್ವೇತಭವನದ ಭದ್ರತಾ ಸಿಬ್ಬಂದಿಗಳು ಕೂಡ ಇದ್ರು. ಪ್ರತಿಯೊಬ್ಬರನ್ನು ಕೂಡ ಕೂಲಂಕುಷವಾಗಿ ವಿಚಾರಿಸಿ ಹಾಗೂ ತಪಾಸಣೆಯನ್ನ ನಡೆಸಿ ಔತಣಕೂಟಕ್ಕೆ ಬಿಡಲಾಗಿತ್ತು. ಆದರೂ ಕೂಡ ಇಷ್ಟೊಂದು ಟೈಟ್ ಸೆಕ್ಯೂರಿಟಿ ಇದ್ದಂತಹ ಜಾಗದಲ್ಲಿ ಗುಂಡಿನ ದಾಳಿಯಾಗಿದೆ. ಇನ್ನು ಆತ
ಆ ಔತಣಕೂಟಕ್ಕೆ ಗನ್ನನ್ನು ಹೇಗೆ ತೆಗೆದುಕೊಂಡು ಬಂದ ಅನ್ನುವಂತಹ ಸಂಶಯ ಈಗ ಕಾಡ್ತಾ ಇದೆ. ಯಾಕಂದ್ರೆ ಕೇವಲ ಸಿಬ್ಬಂದಿಗಳು ಔತಣಕೂಟ ಅದು, ಹಾಗಾಗಿ ಆ ಔತಣಕೂಟಕ್ಕೆ ಯಾರು ಕೂಡ ಯಾವುದೇ ರೀತಿಯ ಮಾರಕಾಸ್ತ್ರಗಳು ಅಥವಾ ಗನ್ ಯಾವುದನ್ನು ಕೂಡ ತೆಗೆದುಕೊಂಡು ಹೋಗೋ ಹಾಗಿರ್ಲಿಲ್ಲ. ಹಾಗಿದ್ರೂ ಕೂಡ ಆತ ಆ ಔತಣಕೂಟಕ್ಕೆ ಹೇಗೆ ಬಂದ, ಗನ್ನನ್ನು ಹೇಗೆ ತೆಗೆದುಕೊಂಡು ಹೋದ, ಆತ ಯಾರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿದ್ದಾನೆ? ಯಾಕಂದ್ರೆ ಆ ಗುಂಡು ಡೊನಾಲ್ಡ್ ಟ್ರಂಪ್ ರವರ ಹತ್ತಿರ ಕೂಡ ಹೋಗಿಲ್ಲ, ಅಲ್ಲೇ ಯಾವುದೋ ಒಂದು ಗ್ಲಾಸ್ಗೆ ತಗುಲಿದೆ. ಹಾಗಾಗಿ ಆತ ಡೊನಾಲ್ಡ್ ಟ್ರಂಪ್ ಮೇಲೆ ದಾಳಿ ಮಾಡೋದಕ್ಕೆ ಅಂತಾನೆ ಫೈರಿಂಗ್ ಮಾಡಿದ್ದಾದ್ರೂ ಯಾಕೆ? ಆತ ಕೇವಲ ಒಬ್ಬನೇ ಇದ್ದಾನ ಅಥವಾ ಅವನ ಹಿಂದೆ ಒಂದು ಸಂಘಟನೆ ಇದೆಯಾ? ಇದು ಪ್ರೀ ಪ್ಲಾನ್ಡ್ ಫೈರಿಂಗ? ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಕೂಡ ಸದ್ಯ ಶ್ವೇತಭವನ ಆತನನ್ನ ಬಂಧಿಸಿ ವಿಚಾರಣೆಯನ್ನ ತನಿಖೆಯನ್ನ ಮಾಡ್ತಾ ಇದೆ. ಇನ್ನು ಗುಂಡಿನ ದಾಳಿ ಆದಂತಹ ಸಂದರ್ಭದಲ್ಲಿ ಆತನನ್ನ ಶ್ವೇತಭವನದ ಭದ್ರತಾ ಸಿಬ್ಬಂದಿ ಹೊಡೆದುರುಳಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಡೊನಾಲ್ಡ್ ಟ್ರಂಪ್ ರವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಮಾಡಿ ಆತನನ್ನ ಹೊಡೆದುರುಳಿಸಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಆದರೆ ಇದೀಗ ಲಭ್ಯವಾಗ್ತಿರುವಂತಹ ಮಾಹಿತಿಯ ಪ್ರಕಾರ ಆತನನ್ನ ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಅವರು ಬಂಧಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಈ ದಾಳಿ ಮೊದಲೇ ಪ್ಲಾನ್ ಆಗಿತ್ತಾ? ಇದು ಡೊನಾಲ್ಡ್ ಟ್ರಂಪ್ ರವರನ್ನ ಟಾರ್ಗೆಟ್ ಮಾಡಿ ಆದಂತಹ ದಾಳಿನ? ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ತನಿಖೆ ಆರಂಭವಾಗಿದೆ. ಸದ್ಯ ದಾಳಿಯಾದಂತಹ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ರವರನ್ನ ಶ್ವೇತಭವನದ ಭದ್ರತಾ ಸಿಬ್ಬಂದಿ ಸುರಕ್ಷಿತ ಸ್ಥಳಕ್ಕೆ ಅವರನ್ನ ಕರೆದುಕೊಂಡು ಹೋಗಿದ್ರು. ಡೊನಾಲ್ಡ್ ಟ್ರಂಪ್ ರವರು ಸದ್ಯ ಸುರಕ್ಷಿತವಾಗಿದ್ದಾರೆ. ಇನ್ನು ಈಗ ಅಮೆರಿಕಾದ ಶ್ವೇತಭವನದಲ್ಲಿ ಡೊನಾಲ್ಡ್ ಟ್ರಂಪ್ ಸುದ್ದಿಗೋಷ್ಠಿಯನ್ನ ನಡೆಸುತ್ತಿದ್ದಾರೆ. ಅಂದ್ರೆ ಈ ದಾಳಿಯ ಬಗ್ಗೆ ಸುದ್ದಿಗೋಷ್ಠಿಯನ್ನ ಮಾಡ್ತಿದ್ದಾರೆ. ದಾಳಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುದ್ದಿಗೋಷ್ಠಿಯಲ್ಲಿ ಹಂಚಿಕೊಳ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಕೇವಲ ಶ್ವೇತಭವನದ ಪ್ರತಿನಿಧಿಗಳು ಮಾತ್ರ ಭಾಗವಹಿಸಿದಂತಹ ಔತಣಕೂಟ, ಹೈ ಸೆಕ್ಯೂರಿಟಿ ಇರುತ್ತೆ, ಟೈಟ್ ಸೆಕ್ಯೂರಿಟಿ ಇರುತ್ತೆ, ಎಲ್ಲರನ್ನೂ ಕೂಡ ತೀವ್ರ ತಪಾಸಣೆ ಮಾಡಿನೇ ಒಳಗಡೆ ಬಿಡಲಾಗುತ್ತೆ. ಆದರೂ ಕೂಡ ಈತ ಆ ಔತಣಕೂಟಕ್ಕೆ ಗನ್ ತೆಗೆದುಕೊಂಡು ಹೋಗಿ ದಾಳಿಯನ್ನ ಮಾಡಿದ್ದಾನೆ. ಆತ ಯಾರು, ಆತನ ಹಿನ್ನೆಲೆ ಏನು, ಈ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯವಾಗ್ತಿದ್ಯಾ ಚಂದ್ರಮೋಹನ್? ಪ್ರತೀಕ್ಷಾ, ಈಗ ಈ ಒಂದು ರಿವಾಲ್ವರ್ ಅನ್ನು ತಂದು ಫೈರ್ ಮಾಡಿದಂತ ವ್ಯಕ್ತಿ ಯಾರು ಏನು ಅನ್ನೋದ್ರ ಬಗ್ಗೆ ಈಗ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಏಜೆಂಟು FBI ಎಲ್ಲವೂ ಕೂಡ ತನಿಖೆಯನ್ನು ನಡೆಸ್ತೇವೆ. ಮತ್ತು ಅಮೆರಿಕದ ಅಧ್ಯಕ್ಷರು ಪ್ರತಿ ವರ್ಷ ಒಂದು ವೈಟ್ ಹೌಸ್ ನ ಪತ್ರಕರ್ತರಿಗೆ ಡಿನ್ನರ್ ಪಾರ್ಟಿಯನ್ನ ಅರೇಂಜ್ ಮಾಡ್ತಾರೆ. ಆ ಡಿನ್ನರ್ ಪಾರ್ಟಿಯನ್ನ ವಾಷಿಂಗ್ಟನ್ ನ ಒಂದು ಹಿಲ್ಟನ್ ಹೋಟೆಲ್ ನಲ್ಲಿ ಅರೇಂಜ್ ಮಾಡಲಾಗಿತ್ತು. ಇದರಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮತ್ತು ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಮತ್ತು ಡೊನಾಲ್ಡ್ ಟ್ರಂಪ್ ಪತ್ನಿ ಸೇರಿದಂತೆ ಅವರ ಕ್ಯಾಬಿನೆಟ್ ನ ಸದಸ್ಯರುಗಳು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಮತ್ತು ಸುಮಾರು 500ರಿಂದ 600 ಮಂದಿ ಪತ್ರಕರ್ತರು ಕೂಡ ಈ ಡಿನ್ನರ್ ಪಾರ್ಟಿನಲ್ಲಿ ಭಾಗಿಯಾಗಿದ್ರು. ಡಿನ್ನರ್ ಪಾರ್ಟಿನಲ್ಲಿ ಭಾಗಿಯಾಗಿದ್ದಂತಹ ಸಂದರ್ಭದಲ್ಲಿ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ನ ಕಡೆಗೆ ಗುಂಡನ್ನು ಹಾರಿಸಲಾಗಿದೆ. ಆದ್ರೆ ಆ ಗುಂಡು ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗೆ ತಗಲಿಲ್ಲ. ಈ ಒಂದು ಗುಂಡನ್ನು ಹಾರಿಸ್ತಾ ಇದ್ದಂತಾನೆ ಈ ಒಂದು ಡಿನ್ನರ್ ಪಾರ್ಟಿನಲ್ಲಿ ಒಂದು ಗೊಂದಲ, ಆತಂಕ, ಭಯದ ವಾತಾವರಣ ನಿರ್ಮಾಣ ಆಗಿದೆ. ತಕ್ಷಣವೇ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಡೊನಾಲ್ಡ್ ಟ್ರಂಪ್ ಅವರನ್ನು ಕೂಡ ರಕ್ಷಣೆ ಮಾಡಿ ಅಲ್ಲಿಂದ ಸುರಕ್ಷಿತವಾಗಿ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಜೊತೆಗೆ ಉಪಾಧ್ಯಕ್ಷ JD ವ್ಯಾನ್ಸ್ ಅವರನ್ನ ಮತ್ತು ಅವರ ಕ್ಯಾಬಿನೆಟ್ ಚಂದ್ರಮೋಹನ್ ಹಾಗೆ ಸಂಪರ್ಕದಲ್ಲಿರಿ. ಶ್ವೇತಭವನದಿಂದ ಡೊನಾಲ್ಡ್ ಟ್ರಂಪ್ ರವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳ್ತಾ ಇದ್ರು, ಸದ್ಯ ದಾಳಿ ಮಾಡಿದವನನ್ನ ಬಂಧಿಸಲಾಗಿದೆ, ತನಿಖೆಯನ್ನ ಮಾಡಲಾಗುತ್ತೆ. ಇಟ್ ವಾಸ್ ಎ ಬ್ಯೂಟಿಫುಲ್ ಈವ್ನಿಂಗ್. ನಮ್ಮ ಶ್ವೇತಭವನದ ಜನಪ್ರತಿನಿಧಿಗಳ ಜೊತೆಗೆ ಔತಣಕೂಟದಲ್ಲಿ ಭಾಗಿಯಾಗಿದೆ. ಎಲ್ಲವೂ ಚೆನ್ನಾಗಿತ್ತು, ಎಲ್ಲವೂ ಸುಂದರವಾಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಈ ದಾಳಿ ಆಗಿದೆ. ನಾವು ಮತ್ತೆ ಈ ಔತಣಕೂಟವನ್ನು ಏರ್ಪಾಡು ಮಾಡ್ತೀವಿ, ಮುಂದಿನ 30 ದಿನಗಳ ಒಳಗೆ ಮತ್ತೆ ಈ ಔತಣಕೂಟವನ್ನು ಏರ್ಪಡಿಸ್ತೀವಿ ಅಂತ ಹೇಳಿದರು. ಇನ್ನು ದಾಳಿಯ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಬಿಟ್ಕೊಡದ ಡೊನಾಲ್ಡ್ ಟ್ರಂಪ್ ರವರು ಸದ್ಯ ದಾಳಿ ಆಗಿದೆ, ಆತನನ್ನು ಬಂಧಿಸಲಾಗಿದೆ, ಮುಂದಿನ ತನಿಖೆಯನ್ನು ಮಾಡಲಾಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ಆದರೆ ಯಾರು ಮಾಡಿಸಿರಬಹುದು, ಯಾತಕ್ಕೋಸ್ಕರ ಮಾಡಿಸಿರಬಹುದು, ಆ ರೀತಿಯ ಯಾವುದೇ ಅನುಮಾನಗಳನ್ನು ಡೊನಾಲ್ಡ್ ಟ್ರಂಪ್ ರವರು ವ್ಯಕ್ತಪಡಿಸಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.